ಅದೇನ್ ಜನನೋ ಏನೋ, ಹುಡ್ಗ ಹುಡ್ಗಿ ಜೊತೆಲಿದ್ರೆ ಸಾಕು ಈಗ ಅವರ್ಸ್ ಅನ್ಕೊಂಡ್ಬಿಡ್ತಾರೆ. ನೀವೇನ್ರಿ ಮುಖ ನೋಡ್ತಿದ್ದೀರಾ? ಕುಡೀರಿ. ಸದ್ಯ ಆ ಪುರುಷಿ ಬತ್ಕೊಂಡ, ನಿಮ್ಮನ್ ಮದ್ವೆ ಆಗೋ ಪುಣ್ಯಾತ್ಮ ಅದ್ ಎಲ್ಲಿದಾನೋ. ಏನ್ ಆಡ್ಕೋತಿದ್ದೀರಾ? ನನಗಂತೂ ಕಂಪನಿ ಕಟ್ಟೋದ್ ಬಿಟ್ಟು ಬೇರೆ ಯೋಚನೆ ಯಾವ್ದೂ ಇಲ್ಲ. ನನ್ ಮದ್ವೆನೂ ಆಗಲ್ಲ. ನನಗಂತೂ ಈ ಗಂಡಸ್ರ ಸಹವಾಸನೇ ಬೇಡ. ಮಹೇಶ್ ಬೇರೋ ಪುರುಷನ ನೋಡಿಲ್ವಾ? ನನ್ನನ್ನು ನೋಡಿಲ್ವಾ? ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಕ್ ಬಂದಿರಿ. ನೀವ್ ಒಳ್ಳೆ ಹುಡ್ಗ. ಹೋಗ್ರಿ ಬಿಲ್ಡಪ್ ರಾಜ. ತಮಾಷೆಗೆ ಹೇಳಿತು. ಬಿಡ್ರಿ ಕೈನಾ. ನಿಮ್ಗೋ ನ್ಯಾಯ ನನ್ಗೋ ನ್ಯಾಯನಾ? ಏನ್ರಿ ಆಯ್ತು ನಿಮ್ಗೆ? ಅಲ್ಲಿ ಟಚ್ ಮಾಡ್ಬೇಡಿ, ಇಲ್ಲಿ ಟಚ್ ಮಾಡ್ಬೇಡಿ ಅಂತ ಹೇಳ್ತೀರಾ, ಈಗ ಇಲ್ಲಾಕ್ ಇಟ್ಕೋತಿದ್ದೀರಾ? ಬರೀ ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಏನು ಇಲ್ಲ. ನಿಮ್ಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯನಾ? ನೀವು ನಮ್ಮನ್ನು ಮುಟ್ಬಾರ್ದು. ಗಂಡಸರಿಗೆ ಮರ್ಯಾದೆ ಇಲ್ವಾ? ರೀ ಅದ್ಯಾಕ್ರಿ ಹಾಗಾಡ್ತೀರಾ? ಮಂಗಳ ಗ್ರಹದಿಂದ ಬಂದಿರೋ ಜೀವಿಗೆ ರೋಡ್ ಕ್ರಾಸ್ ಮಾಡಕ್ ಬರಲ್ವೇನೋ ಅಂತ ಹೆಲ್ಪ್ ಮಾಡಕ್ ಬಂದೆ. ಅದೇನು ಬೇಕಾಗಿಲ್ಲ, ನೀವ್ ಹೋಗಿ, ನಮಗ್ ಗೊತ್ತು ಬರೋದು. ಹೌದಾ? ಬನ್ನಿ ಹೋಗಿ. $70 ಲಕ್ಷ, ಅದ್ರಲ್ಲಿ ಒಂದ್ ಚಿನ್ನದ ಗಣೇಶನೇ ಬಂದಿರೋದು. ಅಮಲಾ, ಮೂರ್ತಿ ಹೇಳಿದ ವಿಚಾರ ನಿಜಾನಾ? ಹೇಳು ಅಮಲಾ, ಇಂಥದ್ದು ನಿರ್ಧಾರ ಹೇಗ್ ತಗೊಂಡೆ? ಮೂರ್ತಿ, ನಾ ಕೇಳ್ತಾ ಇದ್ದೀನಲ್ಲ, ಅದೇನು ಅಂತ ಹೇಳು ಅಮಲಾ. ಅಮಲಾ, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಹೌದಪ್ಪ. ನೋಡು, ನಿನಗೆ ಜವಾಬ್ದಾರಿ ವಹಿಸಿದೆ ಅಂದ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಅದನ್ ಬಿಟ್ಟು ಯಾರನ್ನು ಹೇಳ್ದೆ ಕೇಳ್ದೆ ಹೀಗೆಲ್ಲ ನಿರ್ಧಾರ ತಗೋದಲ್ಲ. ಅದ್ ಹಾಗಲ್ಲ ಅಪ್ಪ. ಬೋನಸ್ ಇಂದ ನಮ್ ವರ್ಕರ್ಸ್ಗೂ ಹಾಗೆ ಸ್ಟಾಫ್ಗೆ ಸಹಾಯ ಆಗುತ್ತೆ ಅಂತ. ಸಹಾಯ ಆಗುತ್ತೆ ನಿಜ, ಆದ್ರೆ ನಮ್ಮನ್ನ ನಾವೇ ಬೀದಿಗೆ ತಂದ್ಕೊಳ್ಳೋ ತರ ಸಹಾಯ ಮಾಡೋದಲ್ಲ. ಇದರಿಂದ ಕಂಪ್ನಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿನಗೆ? ಶ್ರೀ, ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಪಾಪ ಅಮ್ಮು ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಇಲ್ಲ ಅಮ್ಮ, ನಾನೆಲ್ಲ ತಿಳಿದೆ ಮಾಡಿದ್ದೀನಿ. ತಿಳಿದು ಇಂಥ ನಿರ್ಧಾರ ತಗೊಂಡ್ಯಾ ನೀನು? ಗೊತ್ತಿದ್ದು ತಲೆ ಮೇಲೆ ಚಪ್ಪಲಿ ಕಲ್ಲು ಎಳ್ಕೊಳ್ಳೋದಲ್ಲ. ಬಿಸ್ನೆಸ್ ಅಂತಂದ್ರೆ ಆಟ ಅಂತ ಅಂದ್ಕೊಂಡಿದ್ಯಾ ನೀನು? ಇಲ್ಲ ಅಪ್ಪ, ನನ್ನ ಈ ನಿರ್ಧಾರದಿಂದ ಒಳ್ಳೆ ಉದ್ದೇಶ ಇದೆ, ಅದಕ್ಕೆ ಹಿಂಗ್ ಮಾಡಿದೆ. ನನಗಿದ್ರ ಬಗ್ಗೆ ಯಾವ ರಿಗ್ರೆಟ್ಸು ಇಲ್ಲ. ನಾನು ಮಾಡಿದ್ದು ಸರಿಯಾಗೇ ಇದೆ.
ಓ ಬಂದ್ರು ಬಂದ್ರು ಬಂದ್ರು, ಬನ್ನಿ ಬನ್ನಿ, ನಿಧಾನ ನಿಧಾನ ನಿಧಾನ. ಓ ಮುರುಗೇಶ್ ಅವ್ರೆ, ಎಲ್ಲ ತಗೊಂಡೋಗಿ ಇಡ್ಬೇಕು. ಆಯ್ತಮ್ಮ, ನೀವು ಒಂದು ತಗೊಂಡೋಗಿ. ಕೊಡ. ಏನ್ ಗುರು, ಶಾಪಿಂಗ್ ಎಲ್ಲ ಫುಲ್ ಜೋರಾ? ಏನ್ ಶಾಪಿಂಗು, ಮಾಲಲ್ಲಿ AC ಹಾಲಲ್ಲಿ ಬಟ್ಟೆ ಗ್ಯಾಜೆಟ್ಸ್ ತಗೊಳ್ಳೋದೇ ಶಾಪಿಂಗ್ ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಇವತ್ತು ಈ ಚೌಕಾಸಿ ಮುನಿಯಮ್ಮನ ಜೊತೆ ಸಂತೆಪೇಟೆ ತಿರುಗಿ ಕಾಲೆಲ್ಲ ಬಿದೋಗಿದೆ. ಬ್ರೋ, ನಿಜವಾಗ್ಲೂ ಇದನ್ನೆಲ್ಲ ನೀನು ಫಸ್ಟ್ ಟೈಮ್ ನೋಡ್ತಿರೋದಾ? ಅಲ್ಲ, 1100 ಸರಿ ನೋಡಿದೀನಿ. ಕೇಳೋದ್ ನೋಡು. ಅದೇನಪ್ಪ, ನೀನ್ ನೋಡಿದ್ರೆ ತಲೆ ಪೆಟ್ಬಿಟ್ಟು ಹಿಂಗ್ ಆಡ್ತಾ ಇದೀಯಾ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡೋ, ಮಿಡ್ಲ್ ಕ್ಲಾಸ್ ಶಾಪಿಂಗ್ ಅಂದ್ರೆ ಹಿಂಗೆ ಇರುತ್ತೆ ಬ್ರೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅದನ್ನೇ ಮಾಡ್ತಿರೋದು. ಇಷ್ಟು ದಿನ ಹಬ್ಬ ಅಂತ ಹೇಳಿದ್ರೆ ಬರೀ ಎಂಜಾಯ್ಮೆಂಟ್ ಅಂತ ಅನ್ಕೊಂಡಿದ್ದೆ. ಈಗ್ಲೇ ಗೊತ್ತಾಗ್ತಿರೋದು ಇದರಿಂದ ಇಷ್ಟೊಂದು ಕೆಲಸ ಇದೆ ಅಂತ. ಇವಾಗೇನ್ ಹೀಗೆ ಮಾತಾಡ್ತಿರ್ತಿರೋ ಅಥವಾ ಎಲ್ಲ ಎತ್ತಿಟ್ಟು ಗಣೇಶ ತರದಕ್ ಹೋಗ್ತೀವೋ? ಹೋಗೋಣ. ನಿಮ್ಗೆ ಹೇಳಿದ್ರೆ ಆಗಲ್ಲ, ಕೊಡಿ. ನೋಡು ಎಷ್ಟು ಕೆಲಸ ಕೊಡ್ತಾರೆ ಅಂತ. ಬ್ರೋ, ಕಂಪ್ನಿ ಚೆನ್ನಾಗಿದ್ರೆ ಕೆಲಸ ಕೆಲಸ ಅಂತ ಅನ್ಸಲ್ಲ ಬ್ರೋ, ಒಂಥರ ಜಾಲಿ ರೈಡು, ಪಿಕ್ನಿಕ್ ತರ ಇರುತ್ತೆ. ಜೊತೆ ಹೋಗ್ ಬನ್ನಿ. ಜಾಲಿ ರೈಡು ಈ ಮುನಿಯಮ್ಮನ ಜೊತೆ ಬೈತಾನೆ ಇರ್ತಾರೆ ಯಾವಾಗ್ಲೂ. ರಾಜ್, ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ. ಮುರುಗೇಶ್ ಅವ್ರೆ, ಇದನ್ನೆಲ್ಲ ನೀಟಾಗಿ ಒಂದ್ ಕಡೆ ಎತ್ತಿಡಿ. ಆಯ್ತಮ್ಮ. ಏನ್ ಹೇಳ್ತಿದೀಯ ಅಮಲ? ಒಳ್ಳೆ ಉದ್ದೇಶನ. ಏನ್ ಹೇಳ್ತಿದ್ದೆ ನೀನು? 1 ನಿಮಿಷ ಬಂದೆ. ನನ್ನ ತಮ್ಮ ಮನೆ ಬಿಟ್ಟು ಹೋಗಿ 3 months ಆಗಿದೆ. ಅವನು ಅದೆಷ್ಟು ಒಳ್ಳೆಯವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಅವನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಪಾಪ ನನ್ನ ತಮ್ಮ ಎಲ್ಲಿ ಏನ್ ಕಷ್ಟ ಪಡ್ತಿದ್ದಾನೋ ಏನು. ಇವಳು ಅದ್ಯಾವ ಫೈಲ್ ತೊಗೊಂಬಂದಿದ್ದಾಳೆ? ಯಾಕೆ ಸುಶಾಂತ್ ಬಗ್ಗೆ ಮಾತಾಡ್ತಿದ್ದಾಳೆ? ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ದೊಡ್ಡದಾಗೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅನ್ನೋದಂತೂ ನಿಜ. ನನ್ನ ತಮ್ಮ ಮನೆ ಬಿಟ್ಟು ಹೋಗಿದ್ದ ತಿಂಗಳು ಖರ್ಚು ಮಾಡಿರೋ ಟ್ರಾನ್ಸಾಕ್ಷನ್ ಡೀಟೇಲ್ಸ್ 25 lakhs. ಒಂದು ತಿಂಗಳಿಗೆ 25 ಲಕ್ಷ ಖರ್ಚು ಮಾಡದ್ನ? ಹ್ಞೂ ಅತ್ತೆ, ಪಾಪ ಅವನಿನ್ನೂ ಚಿಕ್ಕೋನು, ಗೊತ್ತಾಗಲ್ಲ ಬಿಡಿ. ಅಪ್ಪ, ಈಗ ಅವನ್ ಮನೆ ಬಿಟ್ಟೋಗಿ 3 ತಿಂಗಳಾಯ್ತು. ಅವನಿದ್ದಿದ್ರೆ ಅಪ್ರಾಕ್ಸಿಮೇಟ್ಲಿ 70-75 lakhs ಖರ್ಚು ಮಾಡ್ತಿದ್ದ ಅಲ್ಲ? ಇವಳು ಏನ್ ಹೇಳಿಕೊಟ್ಟಿದ್ದಾಳೆ? ಅದೇ ನೆನ್ಪಲ್ಲಿ ಆ ಹಣನ ಎಂಪ್ಲಾಯ್ಸಿಗೆ ಕೊಡೋಣ ಅನ್ಕೊಂಡೆ. ಅವನ್ನ ನೆನ್ಪು ಮಾಡ್ಕೊಳಕ್ಕೆ ಇದೇ ಒಳ್ಳೆ ದಾರಿ ಅನ್ನಿಸ್ತು. ಸುಶಾಂತ್ ಹೆಸರಲ್ಲಿ ಎಲ್ರಿಗೂ ಬೋನಸ್ ಕೊಟ್ರೆ ಎಲ್ಲರೂ ಅವನನ್ನು ನೆನ್ಪು ಮಾಡ್ಕೋತಾರೆ. ಅವರೆಲ್ಲರೂ ಖುಷಿಯಲ್ಲಿ ನಾನು ಅವನ್ನ ಕಾಣ್ಬೋದು ಅಂತ. ದೇವ್ರತ್ರ ನಮ್ಗೇನಾದ್ರೂ ಹೆಲ್ಪ್ ಮಾಡು ಅಂತ ಕೇಳುವಾಗ ಮೊದಲು ನಾವೇನಾದ್ರೂ ಒಳ್ಳೇದು ಮಾಡಿರ್ಬೇಕು ಅಂತ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ಅದಕ್ಕೆ ಹೀಗೆ ಮಾಡ್ದೆ. ತಪ್ಪಾಪ? ಮೂರ್ತಿ ಅಂಕಲ್, ತಪ್ಪ?
ನಾನ್ ಮಾಡಿರೋದ್ ತಪ್ಪು ಅಂತ ನಿಮ್ಗೆಲ್ಲ ಈಗ್ಲೂ ಅನ್ನಿಸ್ತಿದೆ ಅಲ್ವಾ? ಒಂದ್ ನಿಮಿಷ ರೀ. ಇವತ್ತು ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋತೀನಿ. ಆರಾಧನಾ ಮೈ ಡಾರ್ಲಿಂಗ್, ಆರಾಧನಾ ಯಾಮ್ ಕಮಿಂಗ್. ಅಣ್ಣ 1000 ರೇಂಜಲ್ ಗಣೇಶ ಸಿಗುತ್ತಾ? ಮೇಡಮ್ 1500. ಏನ್ರಿ ಮುನಿಯಮ್ಮ, ನಮ್ಮಿಬ್ರದ್ದು ಒಂದೇ ಸೆಲೆಕ್ಷನ್. ಸೂಪರ್ ರೀ. ನಮ್ಮಿಬ್ರು ಟೇಸ್ಟ್ ಕೂಡ ಒಂದೇನೆ. ಅಣ್ಣ ಆ ಗಣೇಶ ಕೊಡಿ, ಹಾಗೇನೆ ಈಗ ಅವ್ರಿಗೆ ಕೊಟ್ಬಿಡಿ.